ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ನಮ್ಮ ಮಗು ನಾಮಕರಣ. ನೋಡಿ, ನಮ್ಮಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಓಂ ನಮಃ ಶಿವಾಯ ಹೇಳ್ಕೊಡ್ತಿದ್ದಾರೆ ಮಗುಗೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪತನ ಮಂತ್ರ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಕಾರ್ಯ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲನೇ ಪೂಜೆ ಗಣಪತಿನಿಗೆ ವಿಘ್ನ ವಿನಾಯಕ ಕಾರ್ಯ ಸಿದ್ಧಿ ಅಂತಲೂ ಕರಿತೀವಿ. ಏನಕ್ಕಂದರೆ ನಮಗೆ ಯಾವುದೇ ಒಂದು ಸ್ಟಾರ್ಟ್ ಮಾಡಿದ್ಮೇಲೆ ಅದು ವಿಘ್ನ ಅಡೆತಡೆಗಳು ಇಲ್ಲದೆ ಕಂಪ್ಲೀಟ್ ಆಗಬೇಕು ಅಂತ ನಾವು ಅದೇ ಥರ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಕೃತಿ ಬೇಬೀಸ್ ವರ್ಲ್ಡ್ ಅಂತ ಇತ್ತು. ಬಟ್ ರಾಶಿ ಒಂದೇ ಇದ್ದರೂ ನಕ್ಷತ್ರ ಚೇಂಜ್ ಆಗುತ್ತಂತೆ, ಕಾಕೆ ಕು. ಸೊ ಇವಳಿಗೆ ಬಂದಿದ್ದಕ್ಕೆ ಕೆ ಆ್ಯಂಡ್ ಕು. ಸೊ ಇವೆರಡು ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ನಾವು ಖುಷಿ ಅಂತ ಇಡೋಣ ಅಂತ ಫಿಕ್ಸ್ ಆದರೆ, ಖುಷಿಯಾಗಿ ಬಾಳಲಿ ಅಂತ ಅವರಪ್ಪನ ಹೆಸರು ಒಟ್ಟಿಗೆ ಸೇರಿ ಖುಷಿ ರಾಜ್ ಅಂತ ನನ್ನ ಮಗಳ ಹೆಸರು. ಆ್ಯಂಡ್ ನನಗೆ ತುಂಬ ಇಷ್ಟವಾದಂಥ ಪಾರ್ಟ್ ಬಂದು ನಮ್ಮ ಹಸ್ಬೆಂಡ್ ನನಗೆ ಕುಂಕುಮ ಇಡುವಂಥದ್ದು, ಅರಿಶಿನ ಕುಂಕುಮ. ಆ್ಯಕ್ಚುಲಿ ನನಗೆ ಮದುವೆ ಆದವಾಗಿಂದನೂ ಇದೊಂಥರ ಏನಾದರೂ ಫಂಕ್ಷನ್ಸ್ ಆಗಲಿ ಔಟ್ಸೈಡ್ ಹೋದಾಗ ಸ್ಪೆಷಲ್ ಡೇಸಲ್ಲಿ ಕುಂಕುಮ ಇಟ್ಸ್ಕೊಂಡ್ರೆ ನನಗೊಂಥರ ಸ್ಪೆಷಲ್ ಫೀಲ್ ಆಗುತ್ತೆ. ಒಂಥರ ಇನ್ನರಿಂದ ಒಳಗಡೆಯಿಂದ ಒಂಥರ ಶಕ್ತಿ, ಏನೋ ಒಂಥರ ಸೇಫ್ ಆ್ಯಂಡ್ ಸೆಕ್ಯೂರ್ ಫೀಲ್ ಆಗುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಅವಳ ಹೆಸರು ಬರಿತಾ ಇದ್ದೀವಿ, ಖುಷಿ ರಾಜ್ ಅಂತ ಬರಿತಾ ಇದ್ದೀವಿ. ಒಂಥರ ಸ್ಪೆಷಲ್ ಇವೆಲ್ಲ. ಆ್ಯಕ್ಚುಲಿ ನಮ್ಮ ಸಂಪ್ರದಾಯದ ಪ್ರಕಾರ ನೋಡಿ, ಅವಳ ತಾತ ಒಂದಿಗೆ ಆಟ ಆಡ್ತಾ ಇದ್ದಾಳೆ. ನಮ್ಮ ಸಂಪ್ರದಾಯದ ಪ್ರಕಾರ ಸೋದರ ಮಾವ ಇರ್ತಾರಲ್ವ, ಮೀನ್ಸ್ ನಮ್ಮ ತಮ್ಮ ಆಗಲಿ ಅಣ್ಣ ಆಗಲಿ, ನನಗಿರೋದು ನಮ್ಮ ತಮ್ಮ, ಅವನ ತೊಡೆ ಮೇಲೆ ಕುಳಿಸ್ಕೊಂಡು ಹೆಸರು ಹೇಳುವಂಥದ್ದು ನಮ್ಮ ಪದ್ಧತಿ. ಇದರಲ್ಲಿ ಫಸ್ಟ್ ನಾವು ಕೂಗಾದ್ಮೇಲೆ ಅವನೇ ಕೂಗಬೇಕು. ನೋಡಿ, ಹೆಸರಿಗೆ ಎಲ್ಲ ಒಳ್ಳೆಯದಾಗಲಿ, ಚೆನ್ನಾಗಿ ಬರಲಿ ಅಂತ ಎಲ್ಲ ಹಾರೈಸ್ತಾ ಇದ್ದೀವಿ. ಪೂಜೆ ತುಂಬ ಚೆನ್ನಾಗಾಯಿತು ನೋಡಿ. ಹಾರ ಹಾಕಿದ ತಕ್ಷಣ ಅವಳಿಗೊಂಥರ ಕಳೆ ಅಂತಾರಲ್ಲ, ಮಗದಲ್ಲಿ ಒಂಥರ ಚಾಮ್ನೆಸ್ ಬರುತ್ತೆ. ಟ್ರೆಡಿಷ್ನಲ್ ಅಂದರೆ ಇದೇ ಒಂಥರ ಸ್ಪೆಷಲ್ ಮೀನ್ಸ್ ನೋಡಿ. ಅದಾದಮೇಲೆ ಅವನೊಟ್ಟಿಗೆ ಕೂತ್ಕೊಂಡು ನಾವು ಹೆಸರು ಹೇಳಿದ್ರೆ ಕಿವಿಯಲ್ಲಿ ಖುಷಿ ರಾಜ್, ಖುಷಿ ರಾಜ್, ಖುಷಿ ರಾಜ್ ಅಂತ. ಎಲ್ಲರೂ ಹಾರೈಸ್ತಿದ್ದಾರೆ ನಮ್ಮನ್ನು, ನೀವು ಹಾರೈಸಿ. ಎಲ್ಲರೊಟ್ಟಿಗೆ ಒಂಚೂರು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಲ್ಲ. ಬಂದವರೆಲ್ಲ ಎತ್ಕೊತಾರೆ. ಇವ್ರು ನಮ್ಮ ಅತ್ತಿಗೆ, ಎಲ್ಲ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದಾರೆ. ತುಂಬ ಖುಷಿ ಅನ್ನಿಸ್ತು. ಯಾರ್ಯಾರು ಬಂದಿದ್ರು ಅವರೆಲ್ಲ ತುಂಬ ಥ್ಯಾಂಕ್ಸ್ ಅಂತಲೂ ಹೇಳ್ತೀನಿ. ಮಕ್ಕಳು ಒಂಥರ ಮಿರರ್ ಇದ್ದಂಗೆ ಇವಾಗೆಲ್ಲ. ನಾವು ಖುಷಿಯಾಗಿದ್ದರೆ ಅವರು ನಗ್ತಾರೆ. ಆಮೇಲೆ ಸ್ವಲ್ಪ ಊಟ ಮಾಡ್ಕೊಂಡ್ವಿ ನೋಡಿ. ಇವಳು ನಮ್ಮ ತಂಗಿ ಫೇವ್ರೇಟ್, ಅವಳಿಗೆ ತುಂಬ ಇವಳೇ ಅವಳನ್ನ ಹಚ್ಕೊಂಡಿರೋದು. ನೆಕ್ಸ್ಟ್ ಅರಿಶಿನ ಕುಂಕುಮ, ಸೌಭಾಗ್ಯ ಯಾರಿಗೇ ಆಗಲಿ. ಅರಿಶಿನ ಕುಂಕುಮ ಏನಕ್ಕೆ ಅಂದರೆ, ಅರಿಶಿನ ಬಂದು ನಮಗೆ ಯೂಶ್ವಲಾಗಿ ಏನಾದರೂ ಆ ಕಾಲದಿಂದನೂ ಆಗಲೇ ಏನಾದರೂ ಹುಣ್ಣಾದರೆ, ಗಾಯಗಳಾದಾಗ ಅದನ್ನು ಯೂಸ್ ಮಾಡೋದ್ರಿಂದ ಕಮ್ಮಿ ಆಗುತ್ತೆ, ಬ್ಯಾಕ್ಟೀರಿಯಾ ಸ್ಕಿಲ್ ಆಗುತ್ತೆ ಅಂತ ಒಂದು ನಂಬಿಕೆ. ಆಮೇಲೆ ಕುಂಕುಮ ಬಂದು ನಮಗೆ ಗಾಡೆಸ್ ಪಾರ್ವತಿ ಎಷ್ಟು ಶಕ್ತಿನೋ, ರೆಡ್ ಕಲರ್ ಇಸ್ ಫಾರ್ ಎನರ್ಜಿ, ಪವರ್ ಅಂತಾರೆ. ಆ ಥರ ಪವರ್ಫುಲ್ಲಾಗಿರಬೇಕು ಅಂತ ನನಗೆ ಗೊತ್ತಿರೋ ಪ್ರಕಾರ, ನಾನು ತಿಳಿದುಕೊಂಡಿರೋ ಮಟ್ಟಿಗೆ ಅದೇ ರೀಸನ್ಸ್. ಪವರ್ಫುಲ್ಲಾಗಿರಬೇಕು ಹೆಣ್ಮಕ್ಳು, ಮತ್ತು ಏನಾದರೂ ಉಣ್ಸಿದ್ರೆ ಅದೆಲ್ಲ ಕ್ಯೂರ್ ಆಗುತ್ತೆ ಅಂತ ಕಾಲಿಗೆ ಅದಕ್ಕೆಲ್ಲ ಹಚ್ಕೊತಿದ್ರು ಅರಿಶಿನ ಆ ಕಾಲದಿಂದನೂ. ಆ್ಯಂಡ್ ಸ್ವಲ್ಪ ಪಿಕ್ಸ್ ಎಲ್ಲ ಜೊತೆ ಒಂದು ಸ್ವಲ್ಪ ಫೋಟೋಸ್ ಆಗಲಿ, ಕ್ಯಾಂಡಿಡ್ಸ್ ಆಗಲಿ. ಇವ್ರು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರಮ್ಮ ಮತ್ತು ನಮ್ಮ ಅತ್ತೆಯವರಮ್ಮನೂ ಸ್ವಹ ಅವರು. ಈ ಪಿಕ್ಸ್ ನನಗೆ ತುಂಬ ಇಷ್ಟ ಆಯಿತು. ಒಂಥರ ನನಗೆ ಗೊತ್ತಿಲ್ದಿರ ನಾನು ಆಡ್ತಿರೋವಾಗ ನಮ್ಮ ತಂಗಿ ತಕ್ಕೊಂಡಿರೋ ಫೋಟೋಸ್ ಒಂಥರ ಸ್ಪೆಷಲ್. ಇವಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು, ಎಷ್ಟು ಬೇಗ ಮೊನ್ನೆ ತಾನೇ ಹುಟ್ಟಿರೋ ಥರ ಫೀಲ್ ಆಗಿದೆ. ಬಟ್ 5 months ಕಂಪ್ಲೀಟೆಡ್ ಆಲ್ರೆಡಿ.
ಫೇವ್ರೇಟ್ ಫೋಟೋ. ಇದೊಂಥರ ಚೆನ್ನಾಗಿ ಅನ್ನಿಸ್ತದೆ ನನಗೆ. ನನ್ನ ಮಗಳು ನೋಡಿ ಇದರಲ್ಲಿ ರಾಣಿ ಥರ ಕೂತಿದ್ದಾಳೆ. ಈ ಥರನೇ ಎಲ್ಲರೂ ಅಲ್ಲಿ ನೋಡಿ, ಬೇಕಾದರೆ ನಮ್ಮ ಅಜ್ಜಿ ಫೇಸ್ ನೋಡ್ಕೊಳ್ಳಿ, ಒಂಥರ ಇನ್ನೋಸೆನ್ಸ್, ಅವ್ರಿಗೆ ಏನು ಹೇಳಿದ್ರು ಆ ಥರ ಮಾಡೋ ಥರ ನಮ್ಮ ಅಪ್ಪ ಅವರಮ್ಮ. ಇನ್ನು ಮುಂದೆ ನಮಗೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಈ ಥರ ಇನ್ನೋಸೆನ್ಸ್ ಅವರು. ಮೀನ್ಸ್ ಮುಂದಿನ ಪೀಳಿಗೆಗೆ ಹೆಂಗಿರ್ತಾರೋ ಇವಾಗ ನಮಗೆ ಸಿಕ್ಕಿದ್ದಾರೆ. ಇಟ್ಸ್ ತುಂಬ ಖುಷಿ. ಎಲ್ಲರೂ ಬಾ ಹೇಳಿ ಅಂತ ಹೇಳಿದೆ ನಾನು. ಸೊ ಎಲ್ಲರೂ ಅವಳು ಖುಷಿಯಾಗಿ ಹೇಳ್ತಾ ಇದ್ದಾಳೆ. ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ಎಲ್ಲರಿಗೂ ಇಷ್ಟ ಅನಿಸುತ್ತೆ ಮೋಸ್ಟ್ಲಿ. ನನಗಂತೂ ಸಖತ್ ಇಷ್ಟ. ನೀವು ಎಲ್ಲರೂ ಹೀಗೆ ಖುಷಿಯಾಗಿರಿ, ಸಂತೋಷವಾಗಿರಿ ಅಂತ ಹೇಳ್ತಾ, ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.